ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಿಟ್ರಲಿ ನಮ್ಮ ಟ್ರಿಪಲ್ ಎಚ್ ಅವ್ರಿಗಂತೂ ಈಗ ರೋಮನ್ ರೈನ್ಸ್ ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ ಅಂತಾನೆ ಹೇಳ್ಬೇಕು. ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಗೊತ್ತಿರಬಹುದು, ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ವಿನ್ ಆಗಿದ್ದಾರೆ. ಅಂಡ್ ಅದು ನಮ್ಮ ಟ್ರಿಪಲ್ ಎಚ್ ಅವರ ಡಿಸಿಷನ್ ಅಲ್ಲ. ಅಂಡ್ ಅದಕ್ಕೋಸ್ಕರ ಅವರಿಗೆ ರೋಮನ್ ರೈನ್ಸ್ ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ. ಯಾವ ಬೇಸಿಸ್ ಮೇಲೆ ಈ ರೀತಿ ಹೇಳ್ತಾ ಇದೆಯಾ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ರಾಯಲ್ ರಂಬಲ್ ನ ಗೆದ್ದಂತಹ ರೋಮನ್ ರೈನ್ಸ್ ಅವರ ಜೊತೆ ನಮ್ಮ ಟ್ರಿಪಲ್ ಎಚ್ ಅವರ ಫೋಟೋಸ್ಗಳು ಹೊರಗಡೆ ಬಂದಿಲ್ಲ. ನಿಮ್ಗೆ ಗೊತ್ತಿರಬಹುದು, ಡಬ್ಲ್ಯೂ ಕಂಪನಿಯಲ್ಲಿ ಯಾರೇ ಹೊಸ ಚಾಂಪಿಯನ್ ಆದ್ರೂ ಕೂಡ ಅವ್ರ ಜೊತೆ ನಮ್ಮ ಟ್ರಿಪಲ್ ಎಚ್ ಅವರ ಐಕಾನಿಕ್ ಫೋಟೋ ಒಂದು ಅವರ ಟ್ವಿಟರ್ ಅಕೌಂಟ್ ಅಲ್ಲಿ ಪೋಸ್ಟ್ ಆಗುತ್ತೆ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಆ ಸೂಪರ್ ಸ್ಟಾರ್ ಜೊತೆ ನಿಂತ್ಕೊಂಡು ಆ ಸೂಪರ್ ಸ್ಟಾರ್ ಕಡೆಗೆ ಪಾಯಿಂಟ್ ಮಾಡಿ ಒಂದು ಫೋಟೋನ ಅಪ್ಲೋಡ್ ಮಾಡ್ತಾರೆ. ಅಂಡ್ ಮೇಲ್ಗಡೆ ಸಿಂಪಲ್ ಆಗಿ ಒಂದು ಮೆಸೇಜ್ ನು ಕೂಡ ತಿಳಿಸಿರ್ತಾರೆ. ಅಂಡ್ ಅದೇ ರೀತಿ ಲಿವ್ ಮಾರ್ಗನ್ ಅವರು ರಾಯಲ್ ರಂಬಲ್ ನ ಗೆದ್ದಾಗ್ಲೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರ ಐಕಾನಿಕ್ ಫೋಟೋನ ನೀವು ಇಲ್ಲಿ ನೋಡ್ತಾ ಇರಬಹುದು. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ರೋಮನ್ ರೈನ್ಸ್ ಅವರ ಜೊತೆ ಟ್ರಿಪಲ್ ಎಚ್ ಅವರ ಫೋಟೋ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಬರೀ ರೋಮನ್ ರೈನ್ಸ್ ಅವರ ಜೊತೆ ಮಾತ್ರ ಅಲ್ಲ ಗಾಯ್ಸ್, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗ್ತಾರಲ್ಲ, ಅದಾದ್ಮೇಲೆ ಡ್ರೂ ಮ್ಯಾಕೆಂಟೈರ್ ಅವರ ಜೊತೆನೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಯಾವುದೇ ರೀತಿಯ ಒಂದು ಫೋಟೋನ ಪೋಸ್ಟ್ ಮಾಡಿಲ್ಲ. ಯಾಕಪ್ಪ ಅಂದ್ರೆ ರೋಮನ್ ರೈನ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಇಬ್ರು ಕೂಡ ವಿನ್ಸ್ ಮಿಕ್ಮ್ಯಾನ್ ಅವರ ಫೇವರೇಟ್ ಗಾಯ್ಗಳು. ನಮ್ಮ ಟ್ರಿಪಲ್ ಎಚ್ ಅವರು ಕೋಡಿ ರೋಡ್ಸ್ ಅವರು ಚಾಂಪಿಯನ್ ಆದಾಗ ಫೋಟೋನ ಪೋಸ್ಟ್ ಮಾಡಿದ್ರು, ನಮ್ಮ ಸಿಎಂ ಪಂಕ್ ಅವರು ಚಾಂಪಿಯನ್ ಆದಾಗ ಫೋಟೋನ ಪೋಸ್ಟ್ ಮಾಡಿದ್ರು. ಅಷ್ಟೇ ಅಲ್ಲ, ಯಾರೇ ಚಾಂಪಿಯನ್ ಆದ್ರೂ ಕೂಡ ಫೋಟೋಸ್ಗಳನ್ನ ಪೋಸ್ಟ್ ಮಾಡ್ತಾರೆ, ಯಾರೇ ರಾಯಲ್ ರಂಬಲ್ ನ ವಿನ್ ಆದ್ರೂ ಕೂಡ ಫೋಟೋಸ್ಗಳನ್ನ ಪೋಸ್ಟ್ ಮಾಡ್ತಾರೆ. ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಚಾಂಪಿಯನ್ ಆದಾಗ ಫೋಟೋನ ಪೋಸ್ಟ್ ಮಾಡಲಿಲ್ಲ. ಅಂಡ್ ಈಗ ನಮ್ಮ ರೋಮನ್ ರೈನ್ಸ್ ಅವರು ರಾಯಲ್ ರಂಬಲ್ ನ ವಿನ್ ಆದಾಗ ಫೋಟೋನ ಪೋಸ್ಟ್ ಮಾಡ್ತಿಲ್ಲ. ಸೊ ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಟ್ರಿಪಲ್ ಎಚ್ ಅವರಿಗೆ ಎಷ್ಟು ಉರಿತಾ ಇದೆ ರೋಮನ್ ರೈನ್ಸ್ ಅವರು ಗೆದ್ದಿರೋದ್ರಿಂದ, ಅಂಡ್ ಅದೇ ರೀತಿ ಡ್ರೂ ಮ್ಯಾಕೆಂಟೈರ್ ಅವರು ಗೆದ್ದಿರೋದ್ರಿಂದ ಅಂತ. ಲಿಟ್ರಲಿ ನಿಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಕೋಡಿ ರೋಡ್ಸ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರ ಸ್ಟೋರಿನ ನೀವು ಯಾಕೆ ತೋರಿಸಬೇಕಾಗಿತ್ತು? ರೆಸ್ಸಲ್ ಪೊಲೂಸಾ ಇಂದ ತೋರಿಸಿ 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 ನೀವು ಡ್ರೂ ಮ್ಯಾಕೆಂಟೈರ್ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಡ್ಲೇಬಾರ್ದು ಅಂದ್ರೆ ರೆಸ್ಸಲ್ ಪೊಲೂಸಾದಲ್ಲೇ ಎಂಡ್ ಮಾಡಬೇಕಾಗಿತ್ತು. ಪದೇ ಪದೇ ತೋರಿಸೋ ಅಗತ್ಯಕತೆನೇ ಇರಲಿಲ್ವಲ್ಲ. ಪದೇ ಪದೇ ತೋರಿಸಿದ್ರಿಂದ್ರೇ ನೀವು ಡ್ರೂ ಮ್ಯಾಕೆಂಟೈರ್ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಟ್ಟಿದ್ದು. ಈಗ ಅದು ಇಷ್ಟ ಆಗ್ದಲೇ ಅವರ ಜೊತೆ ಫೋಟೋನೇ ತೆಗೆಸ್ಕೊತಾ ಇಲ್ಲ ಅಂದ್ರೆ ನಿಮ್ಮ ಈ ಬುದ್ಧಿಗೆ ಏನ್ ಹೇಳೋಣ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇನ್ನು ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ರೋಮನ್ ರೈನ್ಸ್ ಅವರು ಹಾಗೆ ಟ್ರಿಪಲ್ ಎಚ್ ಅವರಿಗೆ ಆಗ್ತಾನೆ ಇಲ್ಲ ಗಾಯ್ಸ್. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಗೆದ್ದಿರೋದಂತೂ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಖಂಡಿತವಾಗ್ಲೂ ಕೂಡ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಇದು ಟ್ರಿಪಲ್ ಎಚ್ ಅವರ ಡಿಸಿಷನ್ ಇಲ್ಲ. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಇದು ಡೈರೆಕ್ಟ್ ಆಗಿ ನಿಕ್ ಖಾನ್ ಹಾಗೆ ಎರಿ ಇಮ್ಯಾನ್ಯುಯಲ್ ಅವರ ಡಿಸಿಷನ್ ಅಂತ. ಅಂಡ್ ಆ ಒಂದು ಡಿಸಿಷನ್ ನ ಟರ್ನ್ ಡೌನ್ ಮಾಡೋದಕ್ಕೆ ಆಗಿಲ್ಲ ನಮ್ಮ ಟ್ರಿಪಲ್ ಎಚ್ ಅವರು. ಅಂಡ್ ಅದೇ ರೀತಿ ನಮ್ಮ ರೋಮನ್ ರೈನ್ಸ್ ಅವರು ಸೀದಾ ಪ್ಯಾಟ್ ಮೆಕಫಿ ಶೋ ಅಲ್ಲಿ ಟ್ರಿಪಲ್ ಎಚ್ ಅವರಿಗೆ ಶಾರ್ಟ್ಸ್ ನ ತಗೊಂಡಿದ್ರು. ನಾನು ಡೈರೆಕ್ಟ್ ಆಗಿ ನಿಕ್ ಖಾನ್ ಹಾಗೆ ಎರಿ ಇಮ್ಯಾನ್ಯುಯಲ್ ಅವರ ಜೊತೆ ಚೆನ್ನಾಗಿದ್ದೀನಿ, ಅಂಡ್ ಅವರು ಡಬ್ಲ್ಯೂ ಕಂಪನಿನ ನಿಜವಾಗ್ಲೂ ಕೂಡ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ ಸ್ವಲ್ಪ ಜನ ಬರೀ ಕೂತ್ಕೊಂಡು ನೋಡ್ತಾ ಇರ್ತಾರೆ ಬ್ಯಾಕ್ ಸ್ಟೇಜ್ ಅಲ್ಲಿ ಅಂತ ಡೈರೆಕ್ಟ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಟ್ರಿಪಲ್ ಎಚ್ ಅವರ ಮೇಲೆ ಶಾರ್ಟ್ಸ್ ನ ತಗೊಂಡಿದ್ರು. ಅಂಡ್ ರೋಮನ್ ರೈನ್ಸ್ ಅವ್ರನ್ನ ನೀವು ಕತೆ ಮುಗಿಸ್ತೀನಿ ಅಂದ್ರೆ ನಿಜವಾಗ್ಲೂ ಕೂಡ ನಾನಂತೂ ನಂಬೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ರೋಮನ್ ರೈನ್ಸ್ ಅವ್ರು ಏನಾದ್ರೂ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋದ್ರೆ ಡಬ್ಲ್ಯೂ ಡೌನ್ ಫಾಲು ಖಂಡಿತವಾಗ್ಲೂ ಕೂಡ ಆಗುತ್ತೆ. ಅದು ನಮ್ಮ ಟ್ರಿಪಲ್ ಎಚ್ ಅವ್ರಿಗೆ ಗೊತ್ತಿಲ್ಲದೆ ಇರಬಹುದು, ಬಟ್ ನಿಕ್ ಖಾನ್ ಹಾಗೆ ಎರಿ ಇಮ್ಯಾನ್ಯುಯಲ್ ಅವರಿಗೆ ಗೊತ್ತು. ಯಾಕಂದ್ರೆ ರೋಮನ್ ರೈನ್ಸ್ ಈಗ ಒಂದು ಸ್ಥಾನನ ತಲುಪಿದ್ದಾರೆ, ಅವರೇ ಈಗ ತನ್ನ ಸ್ಟೋರಿನ ಬರ್ಕೋಬಹುದು. ಅವರ ಜೊತೆ ಪಾಲಿಮಿನ್ ಅವರು ಕೂಡ ಸಪೋರ್ಟ್ ಆಗಿದ್ದಾರೆ. ಅಂಡ್ ಈಗ ನಮ್ಮ ಟ್ರಿಪಲ್ ಎಚ್ ಅವರು ರೋಮನ್ ರೈನ್ಸ್ ಅವ್ರನ್ನ ನಾನು ತೀರಾ ಕಲಪೆಯಾಗಿ ಬುಕ್ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಕೂಡ ಅದು ಆಗೋದಿಲ್ಲ. ಅಂಡ್ ರೋಮನ್ ರೈನ್ಸ್ ಅವರು ಅನ್ಕೊಂಡಿದ್ರು ಈಗ ಟಾಪ್ ಅಲ್ಲಿ ನಾನು ಇರಬೇಕು ಅಂತ. ಅಂಡ್ ಅದಕ್ಕೋಸ್ಕರ ಅವರು ರಾಯಲ್ ರಂಬಲ್ ನ ಗೆದ್ದು ಈಗ ಟಾಪ್ ಅಲ್ಲಿ ಇದ್ದಾರೆ. ಅಂಡ್ ಈ ಒಂದು ವಿಚಾರ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಇಷ್ಟ ಆಗ್ತಾ ಇಲ್ಲ. ಇದು ನನ್ನ ಡಿಸಿಷನ್ ಅಲ್ವಲ್ಲ ಅಂತ ಟ್ರಿಪಲ್ ಎಚ್ ಅವರು ಕೂಡ ರೋಮನ್ ರೈನ್ಸ್ ಅವರ ಜೊತೆ ಫೋಟೋನ ಪೋಸ್ಟ್ ಮಾಡಿಲ್ಲ. ಅಂಡ್ ಆ ಕಡೆ ರೋಮನ್ ರೈನ್ಸ್ ಅವರು ಕೂಡ ಒಪ್ಕೊಳ್ದೇ ಇರಬಹುದು. ಅಂಡ್ ಅವರು ಕೂಡ ಶೋ ಮುಗಿದ್ಮೇಲೆ ಸೀದಾ ಇವನ್ ಜೊತೆ ಯಾಕೆ ನಾನು ಫೋಟೋ ತೆಗೆಸ್ಕೊಳ್ಳಿ ಅಂತ ಹೋಗಿರ್ಬೋದು. ಯಾಕಂದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ ಈಗ ನಿಜವಾಗ್ಲೂ ಕೂಡ ರೋಮನ್ ರೈನ್ಸ್ ಹಾಗೆ ಟ್ರಿಪಲ್ ಎಚ್ ಅವರ ನಡುವೆ ಕ್ರಿಯೇಟಿವ್ ಡಿಸಿಷನ್ಸ್ ಗಳಿಗೆ ಪ್ರಾಬ್ಲಮ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ವಿಚಾರ ರೋಮನ್ ರೈನ್ಸ್ ಅವರು ಗೆದ್ದಿರ್ತಕ್ಕಂತ ವಿಚಾರ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಖಂಡಿತವಾಗ್ಲೂ ಕೂಡ ಇಷ್ಟ ಇಲ್ಲ. ಅಂಡ್ ಅದಕ್ಕೋಸ್ಕರನೇ ಪೋಸ್ಟ್ ಶೋ ಅಲ್ಲಿ ಅವರು ರೋಮನ್ ರೈನ್ಸ್ ಅವರ ಬಗ್ಗೆ ಕಮೆಂಟ್ ಕೂಡ ಮಾಡ್ತಾರೆ. ರೋಮನ್ ರೈನ್ಸ್ ಅವರ ಬಳಿ ಬಹಳಷ್ಟು ಟೈಮ್ ಇದೆ, ಅವರು ಯಾರನ್ನ ಫೇಸ್ ಮಾಡಬೇಕು ಅನ್ನೋದನ್ನ ಅವರೇ ಥಿಂಕ್ ಮಾಡಿ ಹೇಳ್ತಾರೆ. ಅಂಡ್ ನನಗೂ ಕೂಡ ಗೊತ್ತಿಲ್ಲ ಅವನು ನೆಕ್ಸ್ಟ್ ಯಾವಾಗ ಬರ್ತಾನೆ ಅಂತ ಅವರೇ ಓಪನ್ ಅಪ್ ಆಗಿ ಹೇಳಿದ್ರು. ಲಿಟರಲಿ ರೋಮನ್ ರೈನ್ಸ್ ಅವರು ಪಾರ್ಟ್ ಟೈಮರ್. ಅಂಡ್ ಅದಕ್ಕೋಸ್ಕರ ನನಗೂ ಕೂಡ ಗೊತ್ತಿಲ್ಲ ಅವನು ನೆಕ್ಸ್ಟ್ ಯಾವಾಗ ಶೋ ಅಪ್ ಆಗ್ತಾನೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಓಪನ್ ಅಪ್ ಆಗಿ ಹೇಳ್ತಾ ಇದ್ದಾರೆ. ನಿಮ್ಮ ಕಂಪನಿಯ ಟಾಪ್ ಸ್ಟಾರ್ ನ ನೀವೇ ಅವನು ಪಾರ್ಟ್ ಟೈಮರ್, ಜನಗಳು ಈ ಒಂದು ವಿಚಾರನ ನಿಜವಾಗ್ಲೂ ಕೂಡ ಗಮನಿಸಲಿ, ಅವನಿಗೆ ಬೂ ಮಾಡ್ಲಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಬೇಕು ಅಂತಾನೆ ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಏನೇ ಆಗ್ಲಿ ಗಾಯ್ಸ್, ಸದ್ಯಕ್ಕೆ ರೋಮನ್ ರೈನ್ಸ್ ಅವರು ಗೆದ್ದಿರೋದು ನಮ್ಮ ಟ್ರಿಪಲ್ ಎಚ್ ಅವರ ಕೈಯಲ್ಲಿ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಇದು ವಾಸ್ತವ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.